ಸರ್, ಮೊದಲಿಗೆ ನಿಮ್ಗೆಲ್ರಿಗೂ ಶುಭಾಶಯಗಳು ಸರ್. 12 ವರ್ಷ ನಿಮ್ಮ ಬಾಯಿಂದ ಇಷ್ಟು ಶುದ್ಧವಾದ ಕನ್ನಡವನ್ನು ಕೇಳಲು ನಾನು ತುಂಬಾ ತುಂಬಾ ಖುಷಿ ಪಡುತ್ತಿದ್ದೇನೆ. ನಮ್ಮ ಸ್ಫೂರ್ತಿಯೇ ನೀವು. ಹೇಳಿ. ಥ್ಯಾಂಕ್ ಯು ಸರ್. ಸರ್, ಒಂದು ಮಾತು ಹೇಳಿದ್ರಿ ನೀವೀಗ. ಕಲಾವಿದರ ಸಂಘಕ್ಕಾಗಿ ನಾವು ಈ ಒಂದು ಆಟವನ್ನು ಆಡ್ತಾ ಇದ್ದೀವಿ. ತುಂಬ ಖುಷಿಯಾದಂಥ ವಿಚಾರ. ಸೊ ಅವರದ್ದು ಅಂಬರೀಷ್ ಅಣ್ಣ ಅವರು ಹಾಕೊಟ್ಟಿದ್ದಂಥ ಹಾದಿಯಲ್ಲೇ ಹೋಗ್ತಾ ಇದ್ದೀರಾ. ಸೊ ಅವತ್ತಿಂದ ಇವತ್ತವರೆಗೂ ಕೂಡ CCLನಿಂದ ಏನೇ ಒಂದು, ಅದು ₹1 ಇರ್ಬೋದು ಅಥವಾ 1 ಕೋಟಿ ಇರ್ಬೋದು, ಏನೇ ಬಂದರೂ ಕೂಡ ಅಲ್ಲಿಗೆ ಕಲಾವಿದರ ಸಂಘಕ್ಕೆ ಹೋಗ್ತಾ ಇದೆ, ಕಲಾವಿದರ ಒಂದು ನಿಧಿಗೆ ಹೋಗ್ತಾ ಇದೆ, ಅವರಿಗೆ ಒಂದು ಹೆಲ್ಪ್ ಆಗುತ್ತೆ. ಆದರೆ ಎಷ್ಟೋ ಜನ CCL ಆಡುವಂಥ ಕಲಾವಿದರಿಗೆ ಇನ್ನೂ ಆ ಒಂದು ಕಲಾವಿದರ ಸಂಘದ ಮೆಂಬರ್ಶಿಪ್ ಸಿಕ್ಕಿಲ್ಲ. ಸೊ ಅಂಬರೀಷ್ ಅಣ್ಣ ಅವರು ಇದ್ದಾಗಲೇ ಸತ್ತೋಗ್ಬಿಡ್ತಾ ಕಲಾವಿದರ ಸಂಘ ಅಂತ ಒಂದೊಂದ್ಸಲ ಅನ್ಸುತ್ತೆ. ಇಲ್ಲ, ಆಕ್ಚುಲಿ ನಮಗೆ ಗೊತ್ತಿರೋ ಹಾಗೆ ಕಲಾವಿದರ ಸಂಘದಲ್ಲಿ ಎಷ್ಟೋ ಜನಕ್ಕೆ ಆ ಮೆಂಬರ್ಶಿಪ್ ಕಾರ್ಡ್ ಕೊಟ್ಟಿದ್ದಾರೆ. ಕೊಡದವ್ರವ್ರಿಗೆ ಕೊಡ್ತಾರೆ. ಇನ್ನು ಯಾರಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದ್ರೆ ಅವ್ರು ನಮಗೆ ಹೇಳ್ಬೇಕು ಫಸ್ಟ್, ನಮ್ಮ ಹತ್ರ ಇನ್ನೂ ಕಾರ್ಡ್ ಇಲ್ಲ ಅಂತ. ಯಾರ್ಯಾರ ಹತ್ರ ಇಲ್ಲೋ ಖಂಡಿತ ಸಂಘದ ಕಡೆಯಿಂದ ಕೊಡಿಸೋ ಜವಾಬ್ದಾರಿ ನಂದು. ಅದೇನು ಅವ್ರು ಯಾವತ್ತೂ ಅದಕ್ಕೆ ತುಟಿ ಪಿಟಿ ಕಂದಿಲ್ಲ. ಯಾರ್ಯಾರ ಹತ್ರ ಇರ್ಲಿಲ್ಲೋ ಮುಂಚೆ ಗೊತ್ತಿರೋರ್ಗೆ ಎಲ್ಲರಿಗೂ ಕೊಡಿಸಿದೀವಿ. ಹಾಗನ್ಬಿಟ್ಟು ಇನ್ನೊಂದು, ನನ್ನ ಪ್ಲೇಯರ್ಸು CCL ಕರ್ನಾಟಕ ಬುಲ್ಡೋಸರ್ಸ್ ಕಡೆಯಿಂದ ದುಡ್ಡು ಇಸ್ಕೊಂಡಲ್ಲೇನೆ ಆಡ್ತಾ ಇರ್ಬೋದು. ಬಟ್ ಅವರಷ್ಟು ಜನಕ್ಕೂ ನಾನಿದ್ದೀನಿ. ಅದು ಯಾವತ್ತೂ ಕೊರತೆ ಆಗಿಲ್ಲ, ಆಗೋದು ಇಲ್ಲ. ಹಾಗೇನೆ ಸಂಘ ಯಾವತ್ತೂ ಸಪೋರ್ಟ್ ಇದೆ. ಇವತ್ತಿಗೂ ರಾಕ್ ಲೈನ್ ಸರ್ ಯಾವ ಒಂದು ಅವರಾಗೆ ಒಂದು ನಿಂತ್ಕೊಂಡು ಏನು ಸಂಘಕ್ಕೆ ಬೆಂಬಲವಾಗಿ ನಿಂತಿದ್ದಾರೋ, ಒಂದು ಫೋನ್ ಕಾಲ್ ಹಾಕಿದ್ರೆ ಇಲ್ಲಿ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದ್ರೆ 100% ಕೊಡ್ತಾರೆ ಸರ್. ಯಾಕಂದ್ರೆ ಕೊಡಬೇಕು ಅನ್ನೋದಲ್ಲ, ಈ ಪ್ಲೇಯರ್ಸ್ಗಳು ಅಷ್ಟೇ ಒಂದು ಜೀವ ಹಾಕಿ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಅಂದಾಗ ದೇ ಡಿಸರ್ವ್ ಇಟ್ ಅಂಡ್ ಐ ಆಮ್ ಶೋರ್ ದೇ ವಿಲ್ ಗಿವ್ ಇಟ್ ಆಲ್ಸೋ ವಿತೌಟ್ ಎನಿ ಹೆಸಿಟೇಷನ್. ನೋ ಪ್ರಾಬ್ಲಮ್. ಇದೆ ಸರ್. ಇಲ್ವನ್ರ? ಏನ್ ಅರ್ಥ ಆಗಿಲ್ಲ, ಮಾಡಬಾರ್ದಿತ್ತ? ಓಕೆ, ಇದೆ, ಏನಿಲ್ಲ ಸರ್, ಆತರ ಏನಿಲ್ಲ. ಸಂಘಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದ್ರೆ ಇವ್ರೆ ಅವ್ರು ಹೇಳ್ಬೇಕಾಗತ್ತೆ ನನ್ನ ಹತ್ರ. ಈಗ ಫಾರ್ ಎಕ್ಸಾಂಪಲ್ ಅವ್ರ ಅಕೌಂಟ್ ಆಗ್ಲಿ ದುಡ್ಡಿಲ್ಲ ಅಂದ್ರೆ ಅವ್ರಿಗೆ ನಾವು ಹೇಳ್ದೆ ನಮ್ಗೆ ಅರ್ಥ ಆಗುತ್ತಾ ಹೇಳಿ? ಒಬ್ರು ಯಾರಾದ್ರೂ ಬಂದು ನಮಗೆ ಇನ್ನೂ ಸಂಘದಿಂದ ನಮಗೆ ಇನ್ನೂ ಕಾರ್ಡ್ ಸಿಕ್ಕಿಲ್ಲ ಅಂದ್ರೆ 100% ಐ ಆಮ್ ಟೆಲಿಂಗ್ ಇಟ್ಸ್ ಅ ಮ್ಯಾಟರ್ ಆಫ್ 5 minutes they'll get it. ಈ ವಿಚಾರ ಏನಕ್ಕೆ ಪ್ರಸ್ತಾಪ ಆಯಿತು ಅಂದ್ರೆ ಸರ್, ಕೊರೋನಾದಂತಹ ಕಷ್ಟದ ಸಮಯದಲ್ಲಿ ಎಷ್ಟೋ ಜನ ಕಲಾವಿದರು ತಮ್ಮ ಕಷ್ಟವನ್ನು ಹೇಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅಲ್ಲಿ ಸಂಘದಲ್ಲಿ ಮೆಂಬರ್ಶಿಪ್ ಇಲ್ಲ ಅನ್ನುವಂತ ವಿಚಾರವಾಗಿ ಅವರಿಗೆ ಅಲ್ಲಿ ನೆರವು ಸಿಗ್ಲಿಲ್ಲ. ಎಷ್ಟು ಸಮಸ್ಯೆಗಳಾಯ್ತು. ಎಷ್ಟೋ ಜನ ಅವತ್ತು ರಾಂಗ್ ಆಗುತ್ತೆ ಸರ್. ಆಕ್ಚುಲಿ ಏನಂದ್ರೆ ನೋಡಿ, ಕಲಾವಿದರು ಪರ್ಸನಲ್ ಆಗಿ ನಾವೆಷ್ಟೋ ಜನಕ್ಕೆ ಮಾಡಿದೀವಿ, ನಾವು ಕಾರ್ಡ್ಗಳು ನೋಡಿಲ್ಲ. ಆಮೇಲೆ ಸಾರಿ ಬಟ್ ಆ ತರ ಯಾರು ಇಲ್ಲಿ ಇಲ್ಲ ಟೀಮಲ್ಲಿ. ಯಾರ್ಯಾರಿಗೆ ಸಹಾಯ ಬೇಕಿತ್ತ ನಾವೇ ಪರ್ಸನಲ್ ಆಗಿ ಎಷ್ಟೋ ಮಾಡಿದೀವಿ. ಅದ್ರ ಇಲ್ಲ, ಏನಕ್ಕೆ ಹೇಳ್ತೀನಿ, ಈಗ ಸಂಘದ ವಿಚಾರಕ್ಕೆ ನಾನು ಬರಕ್ ಹೋಗಲ್ಲ. ಬಿಕಾಸ್ ಅವ್ರದ್ದು ರೂಲ್ಸ್ ಏನಿದೆ, ಅವ್ರದ್ದು ಪ್ರಿನ್ಸಿಪಲ್ ಬೈ ಪ್ರಿನ್ಸಿಪಲ್ ಅವ್ರು ಏನ್ ಫಾಲೋ ಮಾಡಬೇಕು ಅವ್ರು ಮಾಡ್ಲೇಬೇಕು ಸರ್. ಇಲ್ಲಿರೋರಿಗೆ ಏನಂದ್ರೆ ಇವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಯಾವ್ದಕ್ಕೆ? ಅವ್ರು ಹೇಳಿರೋದ್ರಿಂದ, ಆಡ್ತಾ ಇರೋದ್ರಿಂದ, ಶೂಟಿಂಗ್ ಮುಗಿಸ್ಕೊಂಡು ಮೈಕೈ ಮುರ್ಕೊಂಡು, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಕರಣ್ ಅವ್ರೇನ್ ಹೇಳ್ತಾ ಇದ್ರು, ಲಾಸ್ಟ್ ಸೀಸನ್ ಅಲ್ಲಿ ಅವ್ರಿಗೆ ಒಂದು ಏಟಾದಾಗ ಕೈ ಟೋಟಲಿ ಒಂದು ಫಿಂಗರ್ ಔಟ್ ಆಗಿ ಆಪರೇಷನ್ ಕೂಡ ಒಂದು ಮಿಸ್ಫೈರ್ ಆಗಿಬಿಟ್ಟು ಅವ್ರ ಬೆರಳು ಹೋಗ್ಬಿಡ್ತು ಅವ್ರದ್ದು. It had to go under a very deep operation again to get that finger back, at least work 50%. ಅದನ್ನ ನಾವು ಯಾರು ಸಂಘದ ಹತ್ರ ಹೋಗ್ಲಿಲ್ಲ, ನಾನೇ ಮಾಡಿಸ್ದೆ ಅದನ್ನ. ಬಿಕಾಸ್ ನನ್ನ ಹುಡುಗ ಅವನು, ನನಗೆ ನಮ್ಮ ಟೀಮ್ಗೋಸ್ಕರ ಆಡ್ತಾನೆ. ಆ ಥರ ನಾವೆಲ್ಲ ಒಗ್ಗಟ್ಟಲ್ಲಿ ಇದ್ದೀವಿ. ಸಂಘ ಹೇಳಿರೋದ್ರಿಂದ ಇವರೆಲ್ಲ ಆಡ್ತಾ ಇರೋದ್ರಿಂದ ಒನ್ ಥಿಂಗ್ ಐ ಕ್ಯಾನ್ ಅಶ್ಯೂರ್ ಯು, ಅಸೋಸಿಯೇಷನ್ ಇಸ್ ಆಲ್ವೇಸ್ ವಿತ್ ದೀಸ್ ಪ್ಲೇಯರ್ಸ್ ಅಂಡ್ ಐ ಕ್ಯಾನ್ ಟೇಕ್ ದ ವಾಚ್ ಆನ್ ದಟ್ 100%. Anything else? Thank you. That's all? Yes? ಸರ್, RCB ಮುತ್ತು ಅಂತ ಸರ್, ಸುವರ್ಣ ನ್ಯೂಸ್ ಇಂದ. ಸರ್, RCB ಮ್ಯಾನೇಜ್ಮೆಂಟ್ ಜೊತೆ ತಮ್ಮ ಒಳ್ಳೆ ಸಂಬಂಧ ಇದೆ, ಒಳ್ಳೆ ಫ್ರೆಂಡ್ಸ್ ಕೂಡ ಇದ್ದಾರೆ RCB ಟೀಮ್ ಜೊತೆಗೆ ಸರ್. ಬಟ್ ಈ ಸರ್ತಿ RCB ತಂಡ ಬೆಂಗಳೂರಲ್ಲಿ ಆಟ ಆಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. KSCA ಎಲ್ಲದಕ್ಕೂ ಸಜ್ಜಾದ್ರೂ ಕೂಡ RCB ಮ್ಯಾನೇಜ್ಮೆಂಟ್ ಮಾತ್ರ ಮನಸ್ಸು ಮಾಡ್ತಾ ಇಲ್ಲ ಸರ್ ಮ್ಯಾಚ್ ಆಡೋದಕ್ಕೆ ಸರ್. ಅತಿ ಶೀಘ್ರದಲ್ಲೇ ನನ್ನನ್ನು RCBಗೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಆಡಕ್ಕೆ. ಅವತ್ತು ಇಲ್ಲಿ ಖಂಡಿತ ಆಡ್ತೀವಿ ಸರ್, ನಾನು ಜವಾಬ್ದಾರಿ ತಗೊಂತೀನಿ. ಅಲ್ಲಿವರೆಗೂ ಸದ್ಯಕ್ಕೆ ಮೈಸೂರು, ಕೊಯಂಬತ್ತೂರಲ್ಲಿ ಆಡ್ತಾ ಇದ್ದೀವಿ, ಅಷ್ಟಂತೂ ಹೇಳಬಲ್ಲೆ ಸರ್.
RCBಗೆ ಏನಾರು ಆಡಕ್ ಚಾನ್ಸ್ ಸಿಕ್ಕದಂದ್ರೆ ಫಸ್ಟ್ ಇಂಡಸ್ಟ್ರಿ ಬಿಡೋದು ಇವರು. ಸಿನಿಮಾನೇ ಬೇಡ ಬೇಡ ನೋಡಕ್ತಿ ಅಂತ ಹೇಳ್ತಾರೆ. I'm sure they have the reasons. They'll come here, sir. KC is a temple for Karnataka Cricket Association. I'm telling you, they'll come back here. Small things are there. It will be done. ಸರ್, ಈ ವೇದಿಕೆದಲ್ಲ ಪ್ರಶ್ನೆ, ಬಟ್ ಕೇಳಬಹುದಾ ಸರ್? ಇಲ್ಲ, ಅದೇ ಸರ್, ಚಿತ್ರೋದ್ಯಮದ ಪ್ರಶ್ನೆ. ಬೇಡ ಸರ್. ಎಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡೋಣಲ್ಲ. ಅಷ್ಟು ವಯಸ್ಸು ನಿಮಗೂ ಆಗಿದೆ, ಉತ್ತರ ಕೊಡೋ ವಯಸ್ಸು ನನಗೂ ಆಗಿದೆ. ಕರೆಕ್ಟ್ ಸರ್, ಆಯ್ತು. ಆಸ್ ಯೂಶುವಲ್ ಅಂದ್ರೆ ಈಗ ನಿಮ್ಮ ಕ್ಲಾಸ್ ಡೈಲಾಗ್ಗಳನ್ನು ಕೇಳಿದಿರುವಂಥವ್ರು, ಸಿನಿಮಾಗಳಲ್ಲಿ ಡೈಲಾಗ್ ಕೇಳಿರುವಂಥವ್ರು, ಬೇರೆ ಇದ್ದ ರೀತಿಯ ಅಭಿಮಾನಿಗಳಿದ್ರು. ನೀವೇ ಆಗ್ಲೇ ಆ ವಿಚಾರ ತುಂಬಾ ಪ್ರಸ್ತಾಪ ಆಯ್ತು. ಸುದೀಪ್ ಸರ್ ಕೋಪನ ತುಂಬಾ ಜನ ಈ ರೀತಿ ನೋಡಿರ್ಲಿಲ್ಲ. ನೀವು ಅದನ್ನೇ ಅನಲೈಸ್ ಮಾಡ್ಕೊಂಡಾಗ ಸರ್ ಆ ಡೈಲಾಗ್ ವಿಚಾರವಾಗಿ ಹೇಳುದು, ಅದು ಕೋಪದಿಂದ ಬಂದಿದ್ದಲ್ಲ ರೀ, ಫ್ಲೋ ಅಲ್ಲಿ ಬರ್ತಾವ ಅಲ್ಲ. ತುಂಬಾ ಸರಿ ನಮ್ಗೆ ಹೇಳ್ತಾ ಇದ್ರಿ ಸರ್, ಬೇರೆ ವರ್ಷನ್ ಇದೆ ಅಂತ. ಬೇರೆ ವರ್ಷನ್ ಅಂದ್ರೆ ಅದು ಕೆಟ್ಟ ವರ್ಷನ್ ಅಲ್ಲ. ಇವ್ರಿಗೆ ಕೇಳಿ ಎಷ್ಟು ಮಜಾ ತಗೊಂತಾರಂತ ಇವರು. ಅಂದ್ರೆ ಏನಾಗುತ್ತೆ, ಈಗ ಮಂಜುಗೆ ಆ ಮೂಮೆಂಟ್ ಅಲ್ಲಿ ನೀವೇನ್ ಡೈಲಾಗ್ ಕೇಳಿದ್ರು, ಮಂಜು ನೀನ್ ಇದೇ ತರ ಬೌಲಿಂಗ್ ಮಾಡ್ತಾ ಇದ್ರೆ ನೋಡಪ್ಪ ನಮ್ ಜೀವನ ಹಾಳಾಗ್ಬಿಡುತ್ತೆ ಅನ್ಬೇಕಾ? ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದೆ. ಹಂಗೆ ನೆಕ್ಸ್ಟ್ 2 ವಿಕೆಟ್ ತೆಗೆದ್ರು. ಈಗ ಅಲ್ಲಿ ಅವನ್ ಕ್ಯಾಚ್ ಬಿಡ್ತಾರೆ, ನಮ್ ಸಾಗರ್ ಕ್ಯಾಚ್ ಬಿಡ್ತಾರೆ. ಸಾಗರ್ ಹಂಗೆಲ್ಲ ಕ್ಯಾಚ್ ಬಿಡ್ಬೇಡಪ್ಪ, ನೋಡು ನಮ್ ಜೀವನಗಳು, ನಾವೆಲ್ಲ ಅಷ್ಟು ಒದ್ದಾಡಿ ಹಿಂಗೆ ಹೇಳಕ್ಕಾಗತ್ತ? ಬರ್ತವೆ. ಕೆಲವು ಒಂದೈದು ಹೇಳೋದನ್ನ ಒಂದು ವರ್ಡಲ್ಲಿ ಅರ್ಥ ಆಗುತ್ತೆ. ನಮಗೆ ಅಷ್ಟೇ ಟೈಮ್ ಇರೋದು, ಅರ್ಥ ಆಗೋ ತರ ಹೇಳ್ತೀವಿ. ಅದೇ ಹೇಳ್ತಾ ಇದ್ರಿ ಸರ್, ತುಂಬಾ ಜನ ಫ್ಯಾನ್ಸ್ ಆದ್ರು ಅಂತ. ತುಂಬಾ ನಿಮಗೆ ಏನ್ ಕಮೆಂಟ್ ಮಾಡಿದ್ರಿ ಸರ್ ಆ ಫ್ಯಾನ್ಸ್ ಅಂತ? ಸತ್ಯವಾಗ್ಲು ಸರ್, ನಾನು ಹೇಳ್ತೀನಲ್ಲ, ಬಿಗ್ ಬಾಸ್ ಅಲ್ಲಿ ಎಂತೆಂಥದೋ ಡೈಲಾಗ್ ಹೇಳಿದೆ. ಇದು ಒಂದಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ. ಯಾರ್ಯಾರ್ದು ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟೋ ಹೀರೋಗಳು, ಆಕ್ಟರ್ಸ್, ಆಕ್ಟ್ರೆಸಸ್, ಅವ್ರದ್ದು ಮನೆಯವರು, ತಾಯಂದ್ರು, ಅವ್ರ ಫ್ಯಾನ್ ಆಗ್ಬಿಟ್ಟಿದೀವಿ ನಾವು ವಿಡಿಯೋ ನೋಡಿ ಅಂತ. ನನಗೆ ಇದುವರೆಗೆ ನನಗೆ ಅರ್ಥನೇ ಆಗಿಲ್ಲ. ಬಟ್ ಮಜಾ ಇದೆ ಸರ್. ಅವ್ರಿಗೆ ಎಂಟರ್ಟೈನ್ಮೆಂಟ್ ಅವಾರ್ಡ್ ಕೊಟ್ಟಿದ್ದು, ಇದಕ್ಕಲ್ಲ. ಇದಕ್ಕೂ ಅದಕ್ಕೆ ಏನ್ ಸಂಬಂಧ? 100% ಏನಾಗಿದೆ ಇವಾಗ. ಲೈಕ್ ಅಪರ್ಣಾ ಇಸ್ ಹಿಯರ್, ರೇಷು ವಾಸ್ ದೇರ್, ಇಂಚರ್ ಹ್ಯಾಡ್ ಕಮ್ ಫಾರ್ ಅ ಮ್ಯಾಚ್, ಅಂಡ್ ಪ್ರಿಯಾ ಅವರು. ಬಟ್ ಐ ಗೆಸ್ ದೇ ಆರ್ ಆಲ್ ದೇರ್, ನಮ್ಮ ಸ್ಪಾನ್ಸರ್ಸ್. ಆ ಡಕ್ಔಟ್ ಅಲ್ಲಿ ನೋಡಿ, ಸೆಲ್ಫ್ಲೆಸ್ ಆಗಿ ಅವ್ರೇನು ಆಡ್ತಾ ಇಲ್ಲ ಏನಿಲ್ಲ, ಬಟ್ ಅಷ್ಟು ಕಿರ್ಚಿ ಕೂಗಾಡಿ, ಐ ಥಿಂಕ್ ದಟ್ ಇಸ್ ವಾಟ್ ಗಿವ್ಸ್ ಅಸ್ ಆಲ್ ಸ್ಪಿರಿಟ್. ಇನ್ಫ್ಯಾಕ್ಟ್ ಡಕ್ಔಟ್ ಅಲ್ಲಿ ನೀವ್ ಯಾವ ತರ ಜರ್ಸಿ ಹಾಕೊಂಡು ಬಂದು ನಮ್ಗೆ ಸಪೋರ್ಟ್ ಬಂದು ನಿಮ್ಗೆ ಗೊತ್ತಾಗೋಗುತ್ತೆ, ಅದು ಏನ್ ಮಾಡಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ, ನೀವು ಎಲ್ಲಾ ತರ ಭಾಷೆ ಹೆಂಗು ನೀವು ತುಂಬಾ ಪ್ರಸಿದ್ಧರದ್ರಲ್ಲಿ, ಅಲ್ಲಿ ಇನ್ನೂ ಹಾಕಿರ್ತಾ ಇದ್ರಿ. ಕೆಟ್ಟದಾಗ ಬರುತ್ತೆ ಸರ್. ಇವಾಗ ನೀವು ಎಂತೆಂಥವ್ರನ್ನ ನೋಡಿಲ್ಲ ಹೇಳಿ, ನೀವು ಇಂಟರ್ನ್ಯಾಷನಲ್ ಕೇಳಿಸ್ಕೊಂಡಿಲ್ವಾ? ಅವೆಲ್ಲ ಕೇಳಿಸ್ಕೋಬಾರ್ದು, ಬಿಟ್ಬಿಡ್ಬೇಕಲ್ಲಿಗೆ. ಇದು ನಾವು ಪರ್ಸನಲ್ ಆಗಿ ಯಾರ ಮೇಲೆ ಆಪಾದನೆ ಮೇಲೆ ಬೈತಾ ಇರುವಂತ ವೇದಿಕೆ ಅಲ್ಲ ಅದು ಗ್ರೌಂಡ್. ಅದು ಈಗ ಹೇಳಿದ್ನಲ್ಲ ಸರ್, ಮಂಜುಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು. ಅರ್ಥ ಆಯ್ತಾ ಸರ್? ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಏನೋ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ಏನ್ರಿ ಅಂದ್ರೆ ಸಾಕು ಇವ್ರಿಗೆ ಅರ್ಥ ಆಗೋಗುತ್ತೆ, ಮಿಕ್ಕಿದೆಲ್ಲ ಕೇಳಿಸ್ಕೊಂಡಂಗೆ. ಸುನಿಲ್ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ನಮ್ ಸುನಿಲ್ ರಾವ್, ಅವರು ಮಿಸ್ಟೇಕ್ ಮಾಡ್ತಿದ್ದಾಗ ನೀವು ನೋಟಿಸ್ ಮಾಡಿ, ಬೈಯಕ್ ಅವಕಾಶನೇ ಕೊಡಲ್ಲ, ವಿಕೆಟ್ ಕೀಪಿಂಗ್ ಹತ್ರನೇ ಬಂದ್ಬಿಟ್ಟಿರ್ತಾರೆ. ಕ್ಯಾಪಿ ಸಾರಿ ನೆಕ್ಸ್ಟ್ ಎಲ್ಲ ಕೇಳಿಸ್ಕೊಂಡಿರ್ತಾರೆ. JK ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ತಿರ್ಗೂ ನೋಡಲ್ಲ. ಇನ್ಫ್ಯಾಕ್ಟ್ ನಮ್ಕಿನ ಕೋಪ ಅವ್ರಿಗೆ ಬಂದಿರೋಂತ ಫೀಲಿಂಗ್ ಕೊಟ್ಬಿಟ್ಟು ಹಂಗ್ ನಡ್ಕೊಂಡು ಬಿಡ್ತಾರೆ. ಎಲ್ಲ ಆರ್ಟಿಸ್ಟ್ಗಳೇ. ಬಟ್ ಈಗ ಮಂಜು, ಸಚಿನ್, ಕರಣ್, ಸಾಗರ್, ನಮ್ಮ ಪ್ರತಾಪ, ಇವರೆಲ್ಲ ಇತ್ತೀಚೆಗೆ ಆಡ್ತಾ ಇರೋದ್ರಿಂದ ಅವ್ರು ನನ್ನನ್ನು ನೋಡ್ತಾ ಇರ್ತಾರೆ, ಬೈಸ್ಕೊಂಡು ಹೋಗ್ತಾರೆ. ಇವ್ರು ಯಾರು ಇಲ್ಲ. ರಾಜೀವ ಮಿಸ್ಟೇಕ್ ಮಾಡಿದಾಗ ನೀವು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ರಾಜೀವ ಗೆಲ್ಸ್ಕೊಂಡ್ ಅಣ್ಣ ಅಂದಿರ್ತಾನೆ, ಫಸ್ಟ್ ಬಾಲ್ ಹೋಗ್ಬಿಟ್ಟು ಕ್ಯಾಚ್ ಹಿಡ್ಕೊಟ್ಟು ಬಂದಿರ್ತಾನೆ. ನೀವು ಸುಮ್ಮನೆ ನೋಟಿಸ್ ಮಾಡ್ಬೇಕು, ನಾವೆಲ್ಲ ನೋಡ್ತಾ ಇರ್ತೀವಿ ಅವ್ನು ಬರೋದನ್ನ. ಅವನೇ ಹಂಗೆ ಅನ್ಕೊಂಡ್ ಬಂದು ಬ್ಯಾಟ್ ಬಿಸಾಕಿ ಹಂಗೆಲ್ಲ ಅಂದ್ರೆ ನಮಗೆ ಅವಕಾಶನೇ ಇಲ್ಲ ಬೈಯಕ್ಕೆ. ಆಯ್ತಾ? ಎಲ್ಲ ಮಾಡ್ತಾ ಇರ್ತಾರೆ. ಮಾಡ್ತಾ ಒಂದು 10 ನಿಮಿಷ ಆದ್ಮೇಲೆ ನಾವು ಸುಮ್ಮನೆ ರಾಜೀವ್ನ ಕಡೆ ತಿರುಗಿ ನೋಡಿದ್ರೆ ಏನ್ ನಗಾಡ್ಕೊಂಡು ಯಾರ್ದು ಭುಜ ಎಲ್ಲ ಹೊಡ್ಕೊಂಡು ನಮ್ಮನ್ನ ನೋಡ್ತಾರ. ನೀ ಸಡನ್ ಆಗಿ ನನ್ನ ನೋಡಿದ್ರು ಅನ್ಕೊಳ್ಳಿ, ನೀನ್ ನಗ್ತಾ ಇದ್ದವ್ರು
ಸೊ ಇದು ನೀವು ಯಾರು ನೋಡಿಲ್ಲ. ಸೊ ಈ ಟೀಮ್ನ ನನಗೆ ಗೊತ್ತು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂದ್ಬಿಟ್ಟು. ಬಟ್ ಅದೇ ಇನ್ನೊಂದು ಹೇಳ್ತೀನಿ ಕೇಳಿ, ನನ್ನ ಹತ್ರ ಇಷ್ಟು ಅನ್ಸ್ಕೋತಾರ, ಯಾರಿಗಾರ ಒಬ್ರಿಗೆ ಧೈರ್ಯ ಇದ್ರೆ ನನ್ನ ಟೀಮ್ ಕಡೆ ಬೆರಳು ತೋರಿಸಿ ಮಾತಾಡ್ಲಿ. ಒಬ್ರಿಗೆ ಆ ಹೋಟೆಲ್ ಲಾಬಿಯಲ್ಲಿಂದ ಹಿಡಿದು